ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವಂತ ಅವರ ಬೆಂಬಲಿಗರು ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರ ತನಕ ಬಾಗೇಪಲ್ಲಿ, ಚೇಳೂರು ಹಾಗೂ ಗುಡಿಬಂಡೆ ತಾಲೂಕುಗಳಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತೀಶ್ ಅಲ್ಲಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಡಿ.ಕೆ. ಏನು ಸಚಿವ ಸಂಪುಟ ಸಭೆಯಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಾಗೇಪಲ್ಲಿ ವಿಧಾನಸಭೆ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಏನು ಸಚಿವ ಸ್ಥಾನ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಆದರೆ ಅವರು ಮಾತು ಕೊಟ್ಟು ಸಹ ನಿನ್ನೆ ಸಚಿವ ಸ್ಥಾನ ಕೈತಪ್ಪಿರೋ ಹಿನ್ನೆಲೆಯಲ್ಲಿ ಇವತ್ತು ನಾಳೆ ಬಂದ್ಗೆ ಸಹ ಕರೆ ಕೊಟ್ಟಿರೋಂಥದ್ದು. ಆ ಹಿಂದೆ ಸಿದ್ದರಾಮಯ್ಯನವರು ಸಹ ಮಾತು ಕೊಟ್ಟಿದ್ರು, ಏನು ನಮ್ಮ ಸಂಪುಟದಲ್ಲಿ ನಿಮಗೆ ಸಚಿವ ಸ್ಥಾನ ಕೊಡ್ತೀವಿ, ಏನು ಗಡಿ ಭಾಗ ಹೊಂದ್ಕೊಂಡಿರೋಂಥ ಬಾಗೇಪಲ್ಲಿ ಕ್ಷೇತ್ರ ಅಂತ. ಆದರೂ ಸಹ ಅಲ್ಲಿ ಕೈತಪ್ಪಿತ್ತು. ಮತ್ತು ಡಿ.ಕೆ. ಒಂದು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೂ ಸಹ ಮಾತು ಕೊಟ್ಟಿರ್ತಾರೆ, ಆದರೆ ಅಲ್ಲೂ ಸಹ ಕೈತಪ್ಪಿರುತ್ತೆ. ಆದರೆ ಇವತ್ತು ನಾಳೆ ಬಂದ್ಗೆ ಸಹ ಅವರ ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ಏನು ನಾಳೆ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಬಾಗೇಪಲ್ಲಿ ಮತ್ತು ಚೇಳೂರು ಮತ್ತು ಗುಡಿಬಂಡೆ ತಾಲೂಕುಗಳನ್ನು ಸ್ತಬ್ಧ ಆಗುವಂಥ ರೀತಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಹ ಏನು ಸ್ತಬ್ಧ ಆಗುತ್ತೆ. ಸಾಕಷ್ಟು ಅಭಿಮಾನಿಗಳು ಸಹ ಏನು ಪ್ರತಿ ಅಂಗಡಿ ಮುಕ್ಕಟ್ಟುಗಳು ತೆರಳಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕು, ನಮ್ಮ ಕ್ಷೇತ್ರ ಹಿಂದುಳಿದಿದೆ, ಇದನ್ನ ಯಾವುದೇ ರೀತಿಯಲ್ಲಿ ಸಚಿವ ಸ್ಥಾನ ಕೊಟ್ಟಿದ್ರೆ ಒಂದು ಮುಂದುವರಲಿಕ್ಕೆ ಮತ್ತು ಕೈಗಾರಿಕೆ ಬರೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ರು. 3 ಸಾರಿ ಶಾಸಕರು ಸಹ ಆಗಿದ್ರು. ಆದರೆ ಈ ಕೈ ತಪ್ಪಿರೋ ಹಿನ್ನೆಲೆಯಲ್ಲಿ ನಾಳೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದನ್ನು ಘೋಷಣೆ ಮಾಡಿರೋಂಥದ್ದು. ಇದನ್ನೇ ಸಹ ನಾನು ಮಾತನಾಡ್ತಾ ಹೋಗ್ತೀನಿ. ಯಾಕಂದರೆ ನಾಳೆ ಬೆಳಗ್ಗೆ ಇವತ್ತು ಈ ಸಾಕಷ್ಟು ನಿರೀಕ್ಷೆಗಳನ್ನು ಹೊತ್ತು ಇವತ್ತು ಸಾಕಷ್ಟು ಅಭಿಮಾನಿಗಳು ಸಹ ಇದ್ದರು. ಅವ್ರ ಜೊತೆ ನಮ್ಮ ಜೊತೆ ಇರೋಂಥ ನರಸಿಂಹಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತನಾಡ್ಸೋಣ. ಸರ್, ಈಗ ಏನು ಸಚಿವ ಸ್ಥಾನ ಕೊಡ್ತೀವಿ ಅಂತ ಈ ಹಿಂದೆ ಸಿದ್ದರಾಮಯ್ಯನವರು ಸಹ ಹೇಳಿದರು, ಮತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಸಹ ಹೇಳಿದರು. ಆದರೂ ಇಬ್ಬರು ಸಹ ಮಾತಪ್ಪಿ ಇವತ್ತು ಏನು ಕಡೆ ಜಿಲ್ಲೆ ತಾಲೂಕಾಗಿರೋಂಥ ಏನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಯಾವುದೇ ರೀತಿ ಮೂರು ಬಾರಿ ಶಾಸಕರಾಗಿದ್ದಾರೆ, ಅವರು ಸಹ ಕೈ ತಪ್ಪಿರು. ಯಾವ ರೀತಿ ನೋವಾಗ್ತಾ ಇದೆ ನಿಮಗೆ? ಇವಾಗ ನಮ್ಮ ಬಾಗೇಪಲ್ಲಿ ಇತಿಹಾಸದಲ್ಲಿ 3 ಸರ್ತಿ ಹೈಟ್ರಿಕ್ ಸಾಧನೆಯನ್ನು ಸಾಧಿಕ ನಮ್ಮ ಜನಪ್ರಿಯ ಶಾಸಕರಿಗೆ ನಮ್ಮ ರಾಜ್ಯದ ಹೈಕಮಾಂಡ್ ಏನಿದೆ ಮಾತು ತಪ್ಪಿದಂಥ ಹೈಕಮಾಂಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತು. ಯಾಕಂದರೆ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳಿದರು, ನಮ್ಮ ಮತ್ತು ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಹೇಳಿದ್ರು ಆಲ್ರೆಡಿ ನಿಮಗೆ ಈ ಸರ್ತಿ ಕೊಡ್ತೀವಿ ಅಂತ. ನಿನ್ನೆವರೆಗೂ ಕೂಡ ಕೊಡ್ತೀವಿ ಪಟ್ಟಿಯಲ್ಲಿ ಇದೆ ಅಂತ ನಂಬಿಸಿ ಮೋಸ ಮಾಡಿದಂಥ ಒಂದು ನಮ್ಮ ರಾಜ್ಯದ ಹೈಕಮಾಂಡ್ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನು ನಮ್ಮ ತಾಲೂಕಿನ 3 ತಾಲೂಕಿನ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಎಲ್ಲ ಘಟಕಗಳ ಅಧ್ಯಕ್ಷರುಗಳು, ಹಾಗೆ ನಾಮಿನೇಟೆಡ್ ಪೋಸ್ಟ್ಗಳು ಪೂರ್ತಿಯಾಗಿ ನಾವೆಲ್ಲ ಕೂಡ ಸಾಮೂಹಿಕವಾಗಿ ಇವತ್ತೆಲ್ಲ ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ನಮ್ಮ KPCC ಅಧ್ಯಕ್ಷರಿಗೆ ನಾವು ಪತ್ರಗಳನ್ನು ಕೂಡ ಇವತ್ತು ಕಳಿಸ್ತಾ ಇದ್ದೀವಿ. ಹಾಗೆ ನಾಳೆ ನಮ್ಮ ಜನಪ್ರಿಯ ಶಾಸಕರ ಒಂದು ಬೆಂಬಲವಾಗಿ ಸ್ವಯಂ ಪ್ರೇರಿತವಾಗಿ ನಮ್ಮ 3 ತಾಲೂಕಿನ ಎಲ್ಲ ನಮ್ಮ ವರ್ತಕರು ಮತ್ತು ಅಂಗಡಿಗಳ ಮಾಲೀಕರು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ನಾಳೆ ಬಂದನ್ನು ಘೋಷಣೆ ಮಾಡಿದ್ದೀವಿ. ಈ ಬಂದಿನಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಗೊಂದನ ಯಶಸ್ವಿ ಮಾಡಲಿಕ್ಕೆ ಎಲ್ಲ ಕೂಡ ನಾವೆಲ್ಲ ರೆಡಿ ಆಗಿದ್ದೀವಿ. ಹಾಗೆ ಇವಾಗ ಏನು ನಮ್ಮ ನಾಳೆ ಬಂದಿನಲ್ಲಿ ನಮ್ಮ ಮತ್ತು ಮಿಲ್ಕ್ ಪಾರ್ಲರ್ ಇರ್ಬೋದು, ಮಿಲ್ಕ್ ಇರ್ಬೋದು, ತರಕಾರಿಗಳಿರ್ಬೋದು, ಮತ್ತು ಹಾಸ್ಪಿಟಲ್ಸ್ ಇರ್ಬೋದು, ಮೆಡಿಕಲ್ ಸ್ಟೋರ್ ಎಲ್ಲ ಕೂಡ ಎಲ್ಲರಿಗೂ ಆರಾಮಾಗಿ ಪಾಪ ಪೇಷಂಟ್ ಇರ್ತದೆ, ಯಾರಿಗೂ ತೊಂದರೆ ಇಲ್ಲದಾಗ ನಾವು ಶಾಂತಿಯುತವಾಗಿ ಬಂದನ್ನು ಆಚರಿಸಲಿಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ನೋಡಿದ್ರಲ್ಲ, ಯಾಕಂದರೆ ಒಟ್ಟಾರೆಯಾಗಿ ಯಾಕಂದರೆ ಜಿಲ್ಲೆಯಲ್ಲಿ ಕೈತಪ್ಪಿರೋ ಹಿನ್ನೆಲೆಯಲ್ಲಿ ಶಾಸಕರಿಗೆ ಸಚಿವ ಸ್ಥಾನ ಕೈತಪ್ಪಿರೋ ಹಿನ್ನೆಲೆಯಲ್ಲಿ ಅವರು ಕೊಡಬೇಕಾಯಿತು. ಹಿಂದುಳಿದ ಒಂದು ತಾಲೂಕಾಗಿತ್ತು, ಅದ್ರ ಕೊಟ್ಟಿದ್ರೆ ಒಳ್ಳೆ ಸದೃಢವಾಗಿ ನಿಲ್ತಾ ಇತ್ತು, ಅದರಂತೆ ಸಾಕಷ್ಟು ಅಭಿವೃದ್ಧಿಗಳಾಗ್ತಾ ಇತ್ತು. ನಮಗೂ ಸಹ ನೋವಾಗ್ತಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿರೋಂಥದ್ದು. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಅವರು ಸಹ ಹೇಳ್ಕೊಂಡು ನಾಳೆ ಬೆಳಗ್ಗೆ ಹಾಲು, ತರಕಾರಿ ಮತ್ತು ಮೊಸರು ಮತ್ತು ಏನು ಮೆಡಿಕಲ್ ಶಾಪ್ಗಳು ಓಪನ್ ಇರುತ್ತೆ ಅದು ಸತತ ಸಾಧಾರಣವಾಗಿ ಇದ್ದೇ ಇರೋಂಥದ್ದು. ಅದಕ್ಕೆ ನಾವು ಯಾವುದೇ ರೀತಿ ಇಲ್ಲ, ಸಾಮೂಹಿಕವಾಗಿ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಅಭಿಮಾನಿಗಳು ಸಹ ಹೇಳ್ತಿರೋಂಥದ್ದು. ಸತೀಶ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.